ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಈ ಮಹಾ ಉಪವಾಸ ದಿವಸಗಳಲ್ಲಿ ನೇಮಕವಾದಂಥ ಭಾಗವು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 47ರಿಂದ 51 ವಚನಗಳು. ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಯೇಸು ತನ್ನ ಸೇವಾವಧಿಯಲ್ಲಿ ಪರಲೋಕದ ರಾಜ್ಯದ ರಹಸ್ಯಗಳನ್ನು, ಅದರ ವಿಶೇಷತೆಗಳನ್ನು ಅರ್ಥವಾಗುವಂಥ ರೀತಿಯಲ್ಲಿ ದೈನಂದಿನ ಜೀವನದ ಉದಾಹರಣೆಗಳ ಮೂಲಕವಾಗಿ ಸ್ವಾಮಿ ತನ್ನ ಶಿಷ್ಯರಿಗೆ ಜನಸಮೂಹಕ್ಕೆ ತಿಳಿಯಪಡಿಸ್ತಾ ಇದ್ದನು. ಪರಲೋಕ ರಾಜ್ಯದ ಬೆಲೆ ಏನು ಎಂಬುದಾಗಿ ನೋಡುವಾಗ, ಈ ಲೋಕದ ದೇಶಗಳಂತೆ ರಾಜ್ಯಗಳಂತೆ ಅಲ್ಲ. ಪರಲೋಕದ ರಾಜ್ಯದ ಬೆಲೆ ಒಂದು ಬಲಾತ್ಕಾರ ಬೆದರಿಕೆಗಳಿಂದ ಬೆಳೆಯುವುದಿಲ್ಲ. ಪರಲೋಕ ರಾಜ್ಯದ ಅಪಾರವಾದಂಥ ಬೆಲೆಯನ್ನು ಅರ್ಥಕೊಂಡ ವ್ಯಕ್ತಿಯ ಹೃದಯದಲ್ಲಿ ಮೊದಲನೇದಾಗಿ ಅದು ಮೊಳಕೆಗೊಳ್ಳುತ್ತದೆ ಎಂಬುದಾಗಿ. ಒಬ್ಬ ವ್ಯಕ್ತಿಯನ್ನು ಬಲಾತ್ಕಾರವಾಗಿ ಸೇರಿಸಿದರೆ ಬಹಳ ಸಮಯ ನಿಲ್ಲಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಈ ಭಾಗದಿಂದ ನಮಗೆ ಅರ್ಥವಾಗ್ತದೆ. ಅದರಿಂದ ಒಬ್ಬ ವ್ಯಕ್ತಿಯು ಪರಲೋಕ ರಾಜ್ಯದ ಬೆಲೆಯನ್ನು ಯಾವಾಗ ಕಂಡುಕೊಳ್ಳುತ್ತಾನೋ ಆ ಕ್ಷಣವೇ ತನ್ನದಾಗಿ ಮಾಡಿಕೊಳ್ಳಲು ಯಾವ ತ್ಯಾಗಕ್ಕೂ ಪ್ರಯಾಸಕ್ಕೂ ಹಿಂಜರಿಯುವುದಿಲ್ಲ ಎಂಬುದಾಗಿ ಈ ಭಾಗದಿಂದ ನಮಗೆ ಗೊತ್ತಾಗ್ತದೆ. ಉದಾಹರಣೆಗೆ ನೋಡುವಾಗ ಅಪೊಸ್ತಲ ಅಂತ ಶ್ರೀ ಪೌಲನು ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕ್ರೈಸ್ತರನ್ನು ಹಿಂಸಿಸಲಿಕ್ಕಾಗಿ ದಮಸ್ಕಕ್ಕೆ ಅವನು ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುತ್ತೇವೆ, ಅವನು ಮಿಂಚಿನ ಬೆಳಕಿನಂತೆ ಆ ಬೆಳಕು ಬಿದ್ದಾಗ ಆತನು ಕೆಳಕ್ಕೆ ಬಿದ್ದನು ಎಂಬುದಾಗಿ, ದೇವರ ಮಹತ್ವವನ್ನು ಅರಿತುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಅವನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಅಪೊಸ್ತಲ ಅಂತ ಪೌಲ್ ಹೇಳ್ತಾ ಇದ್ದಾನೆ, ನನಗೆ ಲಾಭವಾಗಿರುವುದಕ್ಕಿಂತ ಕ್ರಿಸ್ತನ ನಿಮಿತ್ತ ಯೇಸು ಕ್ರಿಸ್ತನನ್ನು ಅರಿಯುವುದೇ ಶ್ರೇಷ್ಠವಾದದ್ದು ಎಂಬುದಾಗಿ ಎಣಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಅದರಿಂದ ಪರಲೋಕ ರಾಜ್ಯದ ಮಹತ್ವ ಈ ಲೋಕದಲ್ಲಿ ನಾವು ಜೀವಿಸುವಾಗ, ನಾವು ಈ ಲೋಕದಲ್ಲಿ ನಾವು ಈ ಅಂಧಕಾರದ ಲೋಕದಲ್ಲಿ ನಾವು ಜೀವಿಸುವಂಥ ಸಂದರ್ಭದಲ್ಲಿ ನಾವು ಲೋಕದ ಇಚ್ಛೆಯಂತೆ ನಡೆಯದೆ ದೇವರ ರಾಜ್ಯ, ಆತನ ನೀತಿ ಏನೆಂಬುದಾಗಿ ತಿಳಿದುಕೊಂಡು ದೇವರ ಮಹಿಮೆಗಾಗಿ ನಾವು ಜೀವಿಸುವಂಥ ಅನುಭವದಲ್ಲಿ ನಾವು ಜೀವಿಸುವಂಥವರಾಗಿರಬೇಕು. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುವಾಗ, ಇವತ್ತಿನ ಕಾಲಘಟ್ಟದಲ್ಲಿ ನೋಡುವಾಗ ಅನೇಕರು ನೋಡುವಾಗ ದೇವರ ಮಹಿಮೆಯಿಂದ ದೂರವಾಗಿದ್ದಾರೆ. ಲೋಕದ ಇಚ್ಛೆಗಳಿಗೆ ಒಳಗಾಗಿ ಲೋಕದ ಮಲಿನಕ್ಕೆ ಇಚ್ಛೆಗಳಿಗೆ ಅವರು ವಿಧೇಯರಾಗಿ ಜೀವಿಸುವಂಥದ್ದು ನೋಡ್ತೇವೆ. ಆದರೆ ದೇವರ ರಾಜ್ಯ ಅದು ಶಾಶ್ವತವಾಗಿರುವಂಥದ್ದು ಪರಲೋಕ ರಾಜ್ಯ. ಆ ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕಂದ್ರೆ ನಾವು ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ನಾವು ಜೀವಿಸುವಂಥ ಮನೋಭಾವ, ಏನೇ ಈ ಲೋಕದಲ್ಲಿ ಸಂಕಟಗಳು ಹಿಂಸೆಗಳು ಏನೇ ಇದ್ದರೂ ಸಹ ಕ್ರಿಸ್ತನು ನನ್ನೊಟ್ಟಿಗಿದ್ದಾನೆ ಎಂಬುದಾಗಿ, ಕ್ರಿಸ್ತನು ನನ್ನನ್ನು ನಡೆಸುತ್ತಾನೆ, ಕ್ರಿಸ್ತನು ನನ್ನನ್ನು ಕಾಪಾಡುತ್ತಾನೆ ಎಂಬುದಾಗಿರುವ ಒಂದು ನಂಬಿಕೆ ಅನುಭವ ಇತರರ ಮಧ್ಯದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ನಾವು ಜೀವಿಸುವಾಗ ನಾವು ಪರಲೋಕಕ್ಕೆ ನಾವು ಆತನ ಸನ್ನಿಧಾನದಲ್ಲಿ ನಾವು ಸೇರಲಿಕ್ಕೆ ಸಾಧ್ಯವಾಗ್ತದೆ. ಈ ಭಾಗದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಅದೇ ನಾವು ನೋಡ್ತೇವೆ. ಈ ವಾಕ್ಯದ ಭಾಗದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಪರಲೋಕದ ರಾಜ್ಯ ಒಂದು ಬಲೆಗೆ ಹೋಲಿಕೆಯಾಗಿದೆ ಎಂಬುದಾಗಿ. ಯೇಸು ಸ್ವಾಮಿ 2ನೇ ಬರವಣಿಗೆಯಲ್ಲಿ ಆ ನ್ಯಾಯ ತೀರ್ಪಿನ ಸಂದರ್ಭದಲ್ಲಿ ಆತನ ದೂತರು ಆ ಬಲೆಯನ್ನು ಹಾಕುವರು. ಬಲೆಯಲ್ಲಿ ನಾವು ನೋಡುತ್ತೇವೆ, ಬಲೆ ಎಳೆದಾಗ ಒಳ್ಳೆಯ ಮೀನುಗಳು ದೇವರ ಸನ್ನಿಧಾನದಲ್ಲಿ ಆ ದೇವರ ಜೊತೆಯಲ್ಲಿ ನಡೆಸುತ್ತಾನೆ ಎಂಬುದಾಗಿ, ಕೆಟ್ಟ ಮೀನುಗಳು ನೋಡುವಾಗ ಬೆಂಕಿ ಗಂಧಕಗಳಿಗೆ ಅವನ್ನು ಹಾಕುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಕೃಪಾಕಾಲದಲ್ಲಿ ನಾವಿದ್ದೇವೆ. ಈ ಕೃಪಾಕಾಲದಲ್ಲಿ ದೇವರ ಸನ್ನಿಧಾನದಲ್ಲಿ ಜೀವಿಸುವಾಗ ದೇವರಿಗೋಸ್ಕರ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ದೇವರಲ್ಲಿ ಇತರರ ಮಧ್ಯದಲ್ಲಿ ನಾವು ಏನೇ ಈ ಲೋಕದ ಕಹಿಯಾದ ಅನುಭವಗಳು, ಏನೇ ಕಷ್ಟಗಳು, ನಿಂದೆಗಳು, ಬಲಹೀನತೆಗಳು ಬಂದರೂ ನಾವು ಕ್ರಿಸ್ತನಿಗಾಗಿ ಜೀವಿಸಲಿಕ್ಕಾಗುವಂತೆ ದೇವರು ನಮ್ಮೊಬ್ಬೊಬ್ಬರಿಗೂ ಸಹಾಯ ನೀಡಲಿ. ಈ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ.